ಈಗ ಧರ್ಮಸ್ಥಳದ ಬುರುಡೆ ಗ್ಯಾಂಗ್ ವಿಚಾರಕ್ಕೆ ಬರೋಣ. ಧರ್ಮಸ್ಥಳದ ವಿರುದ್ಧ ನೂರಾರು ಶವಗಳನ್ನು ಹೂತಿಡಲಾಗಿದೆ ಅಂತ ಹೇಳಿ ಆರೋಪ ಮಾಡಿ ಕಡೆಗೆ ಇದೆಲ್ಲವೂ ಕೂಡ ಬುರುಡೆ ಅಂತ ಗೊತ್ತಾಯಿತು, ಷಡ್ಯಂತ್ರ ಅಂತ ಗೊತ್ತಾಯಿತು. ಈ ಕೇಸ್ ವಿಚಾರ ಸಂಬಂಧ ಇವತ್ತು ಆದೇಶವನ್ನು ಕೊಡುತ್ತೆ ಕೋರ್ಟ್. ಡಿಸೆಂಬರ್ 26ರ ಬದಲು ಇಂದಿಗೆ ಮುಂದೂಡಿತ್ತು ನ್ಯಾಯಾಲಯ. ನವೆಂಬರ್ 20ನೇ ತಾರೀಕು ಎಸ್ಐಟಿ ಟೀಮ್ ವರದಿಯನ್ನು ಸಲ್ಲಿಸಿತ್ತು. ಚಿನ್ನಯ್ಯ, ಈ ತಿಮರೋಡಿ, ಮಟ್ಟಣ್ಣವರ್, ಜಯಂತಿ, ವಿಠಲಗೌಡ, ಸುಜಾತಾ ಭಟ್ ಇಷ್ಟೂ ಜನರ ವಿರುದ್ಧ ಸಲ್ಲಿಸಿದಂತಹ ವರದಿ ಅದು. ಆರೋಪಿಗಳ ವಿರುದ್ಧ ಸುಳ್ಳು ಸಾಕ್ಷಿ ವರದಿಯನ್ನು ಸಲ್ಲಿಸಿದರು. ಈ ಬಗ್ಗೆ ಡಿಸೆಂಬರ್ 26ನೇ ತಾರೀಕು ಆದೇಶವನ್ನು ಕೋರ್ಟ್ ಕೊಡಬೇಕಾಗಿತ್ತು. ಆದರೆ ಆ ಆದೇಶವನ್ನು ಮುಂದೂಡಿಕೆ ಮಾಡಲಾಗಿತ್ತು. ಯಾವತ್ತಿಗೆ? ಇವತ್ತಿಗೆ. ಬೆಳ್ತಂಗಡಿ ನ್ಯಾಯಾಲಯದ ಆದೇಶದತ್ತನೇ ಈಗ ಎಲ್ಲರ ಚಿತ್ತ ನೆಟ್ಟಿದೆ. ಇವತ್ತು ಆದೇಶ ಪ್ರಕಟ ಆಗುತ್ತೆ. ಷಡ್ಯಂತ್ರದ ಬಗ್ಗೆ ಇಂಚಿಂಚು ವರದಿಯನ್ನ ಕೊಟ್ಟಿತ್ತು ನಿಮ್ಮ ಪವರ್ ಟಿವಿ. ಇವರೆಲ್ಲ ಬಿಡ್ತಾ ಇರೋದು ಬರೀ ಬುರುಡೆ ಅಂತ ಫ್ರಮ್ ಡೇ ಒನ್ ಇದ್ರ ಬಗ್ಗೆ ನಿರಂತರವಾಗಿ ಸುದ್ದಿಗನ್ನ ಬಿತ್ತರ ಮಾಡ್ತಾ ಇತ್ತು. ಈ ಇಷ್ಟೂ ಜನ ಆರೋಪಿಗಳೇನಿದ್ದಾರಲ್ಲ, ಈ ಬುರುಡೆ ಗ್ಯಾಂಗ್ನ ಆರೋಪಿಗಳು, ಅವರು ಬಿಡ್ತಾ ಇದ್ದಂತಹ ಸುಳ್ಳುಗಳನ್ನ ಜನ ನಂಬ್ತಾ ಇದ್ರೇನೋ. ಆದರೆ ಇಲ್ಲ, ಅದು ಸುಳ್ಳು, ಹಾದಿ ತಪ್ಪಿಸ್ತಾ ಇದ್ದಾರೆ, ಜನರ ಹಾದಿ ತಪ್ಪಿಸ್ತಾ ಇದ್ದಾರೆ ಅಂತ ಹೇಳಿ ವಿತ್ ಪ್ರೂಫ್ ಇಡೀ ರಾಜ್ಯದ ಜನತೆಗೆ ಮುಂದಿಟ್ಟಿದ್ದು ನಿಮ್ಮ ಪವರ್ ಟಿವಿ. ಏನೇನಾಯಿತು ಅಂತ ಒಂದ್ಸಲ ರಿಕ್ಯಾಪ್ ಮಾಡ್ಕೊಂಡು ಬರೋಣ. ಜುಲೈ 3, 2025 ಅವತ್ತು ದಕ್ಷಿಣ ಕನ್ನಡ SP ಅರುಣ್ ಕುಮಾರ್ ಅವರನ್ನು ಭೇಟಿ ಮಾಡ್ತಾರೆ ವಕೀಲರು ಒಂದಷ್ಟು ಜನ. ವೆರಿ ನೆಕ್ಸ್ಟ್ ಡೇ 4ನೇ ತಾರೀಕು BNS ಸೆಕ್ಷನ್ 211A ಅಡಿಯಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಒಂದು FIR ದಾಖಲಾಗುತ್ತೆ. ಜುಲೈ 11, 2025ಕ್ಕೆ ಬೆಳ್ತಂಗಡಿ ಕೋರ್ಟ್ಗೆ ಬುರುಡೆ ಜೊತೆಗೆ ಅನಾಮಿಕಾ ಬರ್ತಾನೆ. ಆತನ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗುತ್ತೆ ಮ್ಯಾಜಿಸ್ಟ್ರೇಟ್ ಮುಂದೆ. ಆಮೇಲೆ ಜುಲೈ 15ನೇ ತಾರೀಕು 2025 ಅವತ್ತೇನಾಯಿತು? ಇದ್ದಕ್ಕಿದ್ದಂತೆ ಪರ್ಕಾಯ ಪ್ರವೇಶ ಆಯಿತು. ಒಂದು ಕ್ಯಾರೆಕ್ಟರ್ ಅನನ್ಯ ಭಟ್ ಅಂತ ನಾಪತ್ತೆಯಾಗಿದ್ದಾರೆ ಅಂಥೇಳಿ ಕತೆಯನ್ನು ಸೃಷ್ಟಿ ಮಾಡಿ ಸುಜಾತಾ ಭಟ್ ಅವರ ಎಂಟ್ರಿ ಆಗುತ್ತೆ. ಜುಲೈ 20ನೇ ತಾರೀಕು ಧರ್ಮಸ್ಥಳ ಪ್ರಕರಣದಲ್ಲಿ ವಿಶೇಷ ತನಿಖಾ ತಂಡವನ್ನು ರಚಿಸಿ ಸರ್ಕಾರವನ್ನು ಆದೇಶ ಮಾಡುತ್ತೆ. ಇಂತಿಂಥವರೇ ಬೇಕು ಅಂತ ಬುರುಡೆ ಗ್ಯಾಂಗ್ ಏನೇನು ಮಾಡಿದ್ರೋ, ಉಲ್ಲೇಖ ಮಾಡಿದ್ರೋ ಅದನ್ನೇ ಮಾಡಿದ್ದು. ಆಮೇಲೆ 26, 27, 2025ರಲ್ಲಿ SIT ಕಚೇರಿಯಲ್ಲಿ 2 ದಿನಗಳ ಕಾಲ ಅನಾಮಿಕನ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗುತ್ತೆ. ಆಮೇಲೆ ಜುಲೈ 28ನೇ ತಾರೀಕು ಇದೇ ವರ್ಷ ನೇತ್ರಾವತಿಯ ಸ್ನಾನಘಟ್ಟ ಮತ್ತು 13 ಕಡೆಗಳಲ್ಲಿ ಬಂಗ್ಲೆಗುಡ್ಡದಲ್ಲಿ ಅನಾಮಿಕಾ ಜಾಗವನ್ನು ಗುರುತು ಮಾಡ್ತಾನೆ. ಅವತ್ತಂತೂ ಅಲ್ಲೋಲ ಕಲ್ಲೋಲವೇ ಆಗೋಗಿರುತ್ತೆ, ರಾಜ್ಯದಾದ್ಯಂತ ಮಾತ್ರ ಅಲ್ಲ, ರಾಷ್ಟ್ರದಾದ್ಯಂತ. ವೆರಿ ನೆಕ್ಸ್ಟ್ ಡೇ ಜುಲೈ 29ನೇ ತಾರೀಕು ಪಾಯಿಂಟ್ ನಂಬರ್ 1ರಲ್ಲಿ ಉತ್ಖನನ ಮಾಡ್ತಾರೆ. ಇಡೀ ದಿನ ಅಗದ್ರು ಬಗದ್ರು ಏನೂ ಸಿಗಲ್ಲ, ಮಣ್ಣು ಸಿಗುತ್ತೆ. ಮತ್ತೆ ಮರುದಿನ ಜುಲೈ 30ನೇ ತಾರೀಕು 2ನೇ ಪಾಯಿಂಟ್ ಗುರುತು ಮಾಡಿರ್ತಾನಲ್ಲ, ಅದೊಂದೇ ಅಲ್ಲ, 2, 3, 4, 5 ಅಷ್ಟೂ ಜಾಗದಲ್ಲಿ ಅಗದ್ರೂ ಕೂಡ ಕಳೆ ಬರ ಸಿಗೋದಿಲ್ಲ. ಹೀಗೆ ಹೇಳ್ತಾ ಹೋದರೆ ಸಾಲು ಗಟ್ಟಿ ಹೇಳ್ತಾ ಕೂರ್ಬೋದು. ಇರಲಿ, ಇದ್ರ ಬಗ್ಗೆ ಇನ್ನೊಂದಷ್ಟು ಮಾಹಿತಿಗಳನ್ನು ಪಡ್ಕೊಳ್ತೀನಿ ನಮ್ಮ ಪ್ರತಿನಿಧಿ ಆನಂದ್ ಅಂದುಗುಡಿ ಹತ್ರ. ಆನಂದ್, ಈಗ ಬುರುಡೆ ಗ್ಯಾಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ ಆದೇಶವನ್ನು ಪ್ರಕಟ ಮಾಡೋದಕ್ಕಿದೆ. ಏನು ಬರಬಹುದು ಆದೇಶ ಅನ್ನುವಂಥ ಕುತೂಹಲ ಇದೆ. ಇಲ್ಲಿ ತನಕ ಆಗಿದ್ದೇನು, ಇವತ್ತಾಗೋದೇನು? ಖಂಡಿತವಾಗ್ಲೂ ಶರತ್, ಪ್ರಮುಖವಾಗಿ ಈಗ ಬುರುಡೆ ಗ್ಯಾಂಗ್ಗೆ ಕೋರ್ಟ್ ಏನ್ ತೀರ್ಪು ಕೊಡುತ್ತೆ ಅನ್ನೋ ಒಂದು ಆತಂಕ ಶುರುವಾಗಿರ್ತದೆ. ಯಾಕಂದ್ರೆ ಈಗಾಗಲೇ SIT ಅಧಿಕಾರಿಗಳು ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ. ಕೋರ್ಟ್ ಕೂಡ ಎಲ್ಲಾ ಒಂದು ವಿಚಾರಗಳನ್ನ ಸಂಪೂರ್ಣವಾಗಿ ಪರಿಶೀಲನೆ ಮಾಡಲಾಗಿರ್ತಕ್ಕಂಥದ್ದು. ಡಿಸೆಂಬರ್ 26ನೇ ತಾರೀಕೆ ಆದೇಶವನ್ನ ಹೊರಡಿಸಬೇಕಾಗಿತ್ತು. ಆದ್ರೆ ಕಾರಣಾಂತರಗಳಿಂದ ಇವತ್ತಿಗೆ ಆದೇಶವನ್ನ ಮುಂದೂಡಲಾಗಿತ್ತು. ಹಾಗಾಗಿ ಅಂತಿಮವಾಗಿ ಇವತ್ತು ಮಧ್ಯಾಹ್ನದ ಒಳಗಡೆ ಆದೇಶ ಹೊರಬೀಳ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಪ್ರಮುಖವಾಗಿ ಈ ಚಿನ್ನಯ್ಯ, ತಿಮರೋಟಿ, ಮಟ್ಟಣ್ಣನವರ್ ಮತ್ತೆ ಜಯಂತಿ ಏನಿದ್ದಾರೆ, ಹಾಗೆ ವಿಠಲಗೌಡ, ಸುಜಾತಾ ಭಟ್ ಇವ್ರಿಗೆ ಕೋರ್ಟ್ ಶಿಕ್ಷೆ ವಿಧಿಸುತ್ತಾ ಅನ್ನೋ ಒಂದು ಕುತೂಹಲನು ಕೂಡ ಕಾಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಧರ್ಮಸ್ಥಳ ವಿರುದ್ಧ ಏನೆಲ್ಲ ಒಂದು ಷಡ್ಯಂತ್ರಗಳನ್ನ ಮಾಡಲಾಗಿತ್ತು, ಇವರ ಒಂದು ಪಾತ್ರ ಪ್ರಮುಖವಾಗಿರ್ತಕ್ಕಂಥದ್ದು. ಮತ್ತೆ ಷಡ್ಯಂತ್ರದಲ್ಲಿ ಪಾಲ್ಗೊಂಡು ಸುಳ್ಳು ಸಾಕ್ಷಿಗಳನ್ನು ಕೂಡ ಇವರು ಕ್ರಿಯೇಟ್ ಮಾಡಿದ್ರು. ಹಾಗಾಗಿ ಧರ್ಮಸ್ಥಳದ ವಿರುದ್ಧ ನಡೆದಿರ್ತಕ್ಕಂಥದ್ದು ಎಲ್ಲವೂ ಕೂಡ ಷಡ್ಯಂತ್ರ. ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಧರ್ಮಸ್ಥಳಕ್ಕೆ ಅಪಖ್ಯಾತಿ ಉಂಟು ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಕೂಡ ಇವರ ಒಂದು ಕೈವಾಡ ಇರ್ತಕ್ಕಂಥದ್ದು ಪೊಲೀಸ್ SIT ತನಿಖೆಯಲ್ಲಿ ಬೆಳಕಿಗೆ ಬಂದಿರತಕ್ಕಂಥದ್ದು. ಹಾಗಾಗಿ ಇವತ್ತು ಬೆಳ್ತಂಗಡಿ ನ್ಯಾಯಾಲಯ ಆದೇಶವನ್ನ ಹೊರಡಿಸುತ್ತೆ. ಒಂದು ವೇಳೆ ಇವರು ಅಪರಾಧಿಗಳು ಅಂತೇನಾದ್ರೂ ಕೋರ್ಟ್ ಏನಾದ್ರೂ ಹೇಳಿದ್ದೆ ಆದ್ರೆ ಖಂಡಿತವಾಗಿ ಇವರೆಲ್ಲರಿಗೂ ಕೂಡ ಒಂದು ಜೈಲು ಶಿಕ್ಷೆ ಕಾಯಂ ಆಗಿರ್ತಕ್ಕಂಥದ್ದು. ಸದ್ಯ ಈ ಪ್ರಕರಣ ಈಗ ರಾಜ್ಯಾದ್ಯಂತ ಬಹಳಷ್ಟು ಒಂದು ಕುತೂಹಲವನ್ನ ಪಡೆದುಕೊಂಡಿರ್ತಕ್ಕಂಥದ್ದು. ಎಲ್ಲರೂ ಕೂಡ ಈಗ ಬೆಳ್ತಂಗಡಿ ನ್ಯಾಯಾಲಯದ ಕಡೆ ನೋಟವನ್ನ ಬೀರ್ತಿದ್ದಾರೆ. ಯಾಕಂದ್ರೆ ಕೋರ್ಟ್ ಯಾವ ಒಂದು ಆದೇಶವನ್ನ ಕೊಡುತ್ತೆ ಅನ್ನೋ ಒಂದು ಕುತೂಹಲ ಇರ್ತಕ್ಕಂಥದ್ದು. ಇದ್ರ ಜೊತೆಗೆ ಈಗಾಗಲೇ ತಿಮರೋಡಿ ಮತ್ತೆ
ತಿಮ್ರೋಡಿಯನ್ನ ಪುತ್ತೂರು ಎಸಿ ಅವರು ಹಿಂದೆನೆ ಅವರನ್ನ ಗಡೀಪಾರು ಮಾಡಿ ಆದೇಶವನ್ನ ಮಾಡಲಾಗಿತ್ತು. ಹಾಗೆ ಕೋರ್ಟ್ ನಲ್ಲಿ ಚಿನ್ನಯ್ಯನು ಕೂಡ 183 ಹೇಳಿಕೆಯನ್ನ ದಾಖಲು ಮಾಡಿ ತಮ್ಮ ಒಂದು ತಪ್ಪೊಪ್ಪಿಗೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದ. ಹಾಗಾಗಿ ಎಲ್ಲ ಒಂದು ವಿಚಾರಗಳನ್ನು ಕೂಡ ಕೋರ್ಟ್ ಗಂಭೀರವಾಗಿ ಪರಿಗಣಿಸಿದೆ. ಅಂತಿಮವಾಗಿ ಇವತ್ತು ಮಧ್ಯಾಹ್ನ ಬೆಳ್ತಂಗಡಿ ನ್ಯಾಯಾಲಯ ಒಂದು ಆದೇಶವನ್ನ ಹೊರಡಿಸುತ್ತೆ. ಆದೇಶದ ಮೇಲೆ ಈ ಬುರ್ಡೆ ಗ್ಯಾಂಗ್ ನ ಭವಿಷ್ಯ ನಿಂತಿದೆ ಅಂತ ಹೇಳ್ಬೋದು ಶರತ್. ಓಕೆ, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ.